ಸೊ ಹೆಂಗಿತ್ತಪ್ಪ ಜರ್ನಿ? ತುಂಬ ಚೆನ್ನಾಗಿತ್ತು. ಭಾಳ ಚೆನ್ನಾಗಿತ್ತು. ಎಂಜಾಯ್ ಮಾಡಿದ್ರಾ? ಖಂಡಿತ ಭಾಳ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಒಳ್ಳೆ ಊಟ ಮಾಡಿದ್ವಿ. ಒಳ್ಳೆ ಊಟ. ಓಕೆ. ಅಲ್ಲ ಚೆನ್ನಾಗಿದೆ. ಯಾವಾಗಾರ ಒಂದ್ಸರಿ ಬರ್ಬೋದು 15 ತಿಂಗಳಿಗೆ. ಆಕ್ಚುಲಿ ನಾವು ಡೈಲಿ ಬರ್ಬೋದು. ಇಲ್ಲೇ ಇದಾವೆ, ನಮಗೆ ಬೇಕಾದಷ್ಟೇ ಬರ್ಬೋದು. ಹೌದೌದು. ಬಂದವರು ಬೆಂಗಳೂರಿಗೆ ಬಂದವರು ಖಂಡಿತ ನೋಡುವಂಥದ್ದು ಜಾಗ ಇದು. ಅದ್ರಾಗೇನು ಡೌಟ್ ಇಲ್ಲ. ಖಂಡಿತ ಇದು ನಮ್ಮ ಪ್ರಪಂಚದಲ್ಲೇ ಇದು ನಂಬರ್ 1 ನ್ಯಾಷನಲ್ ಪಾರ್ಕ್. ಇದು ನಂಬರ್ 1 ಅಲ್ಲ, ಸೆಕೆಂಡ್ ಅಂತ ಹೇಳ್ತಾರೆ. ಸೊ ಮೇನ್ಲಿ ರೀಸನ್ ಏನಂದರೆ ಮೆಟ್ರೋಪಾಲಿಟನ್ ಸಿಟಿಗೆ ಹತ್ತಿರವಾಗಿರುವಂಥ ಒಂದು ಕಾಡು ಅಂದರೆ ಇದೆ. ಅದಲ್ಲದೆ ಮತ್ತು ಇಲ್ಲಿರೋ ಪ್ರಾಣಿಗಳು ಕೂಡ ಎಲ್ಲ ಸ್ಪೆಷಲ್ ಆಗಿರುವಂಥ ಪ್ರಾಣಿಗಳೇ. ಈವನ್ ನಿಮಗೆ ಇಲ್ಲಿ ಹುಲಿ ಸಿಗುತ್ತೆ, ಆನೆ ಸಿಗುತ್ತೆ, ಮತ್ತು ಚಿರತೆ ಕೂಡ ಸಿಗುತ್ತೆ. ಚಿರತೆ ನೀವು ಆವಾಗ ಬೆಂಗಳೂರಲ್ಲಿ ಕೇಳಿಸ್ಕೊತಾ ಇರ್ತೀರಾ, ಬಂದೋಯ್ತು ಅಂತ. ಸೊ ಅದೇ ರೀತಿ ನಾವಿಲ್ಲಿ ಬನ್ನೇರುಘಟ್ಟ ಅಂಚಲ್ಲಿ ಇರೋರಿಗಂತೂ ಒಂದೊಂದು ಸಲ ಮನೆಗೆಲ್ಲ ಕರಡಿ ಕೂಡ ಬಂದ್ಬಿಟ್ಟಿದೆ. ಸೊ ಈ ರೀತಿ ಈ ಅನಿಮಲ್ಸು ಮತ್ತು ಇಷ್ಟು ಹತ್ತಿರ ಸಿಟಿಗೆ ಇರೋದಂದರೆ ಇದು ಒಂದೇ ಒಂದು ಕಾಡು ಅಂತ ಹೇಳ್ತಾರೆ. ಸೊ ಅದೇ ವಿಶೇಷತೆ ಇಲ್ಲಿದು. ಮತ್ತು ಇನ್ನೊಂದೇನಪ್ಪ ಅಂದರೆ ಇದು ಈ ಕಾಡು ನಿಮಗೆ ಈಸ್ಟರ್ನ್ ಘಾಟ್ಸು ಮತ್ತು ವೆಸ್ಟರ್ನ್ ಘಾಟ್ಸ್ನ ಎರಡನ್ನೂ ಕನೆಕ್ಟ್ ಮಾಡುವಂಥ ಒಂದು ಕಾಡು. ಎಲಿಫೆಂಟ್ಗೆ ಒಂದು ಕಾರಿಡಾರ್ ಕೂಡ ಹೌದಿದು. ಸೊ ಎಲಿಫೆಂಟ್ಸ್ ಎಲ್ಲ ಇಲ್ಲಿಂದ ಪಾಸ್ ಆಗಿ ಅಪ್ ಟು ಆಂಧ್ರ, ಗುಜರಾತ್ವರೆಗೂ ಹೋಗೋದು ರೆಕಾರ್ಡ್ ಆಗಿದೆ. ಸೊ ಅದರಿಂದ ಇದೊಂದು ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಕಾಡು. ಮತ್ತು ಇದನ್ನು ನಾವು ಉಳಿಸ್ಕೊಳ್ಳೋದಂತೂ ಅದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಅಂತ ನಾವು ಅಂದ್ಕೊಳ್ತೀವಿ. ಯಾಕಂದರೆ ಇದು ಬೆಂಗಳೂರಿಗೆ ಒಂದು ಲಂಗ್ ಅಂತಲೇ ಹೇಳ್ಬೋದು. ಲಂಗ್ ಅಂತ ಅಂದರೆ ನಿಮಗೆ ಶ್ವಾಸಕೋಶ. ಈ ಏನು ಉಸಿರು ಆಡ್ತಾಯಿದ್ದೀವಿ ನಾವು, ಅದೆಲ್ಲ ಒಳ್ಳೆ ಗಾಳಿ ಪ್ಯೂರಿಫೈ ಮಾಡ್ತಿರೋವಂಥ ಒಂದು ಕಾಡಿದು. ಇದನ್ನು ನಾವು ಉಳಿಸ್ಕೋಬೇಕು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಎಲ್ಲ ಸೈಟ್ ಮಾಡಿ, ಲೇಔಟ್ ಮಾಡಿ ಎಲ್ಲ ಕರಗಿಸ್ತಾ ಇದ್ದೀವಿ. ಬಟ್ ಆದಷ್ಟು ಗೌರ್ಮೆಂಟ್ ಇದನ್ನು ಅವಾಯ್ಡ್ ಮಾಡಿಸಿ ಅದನ್ನೆಲ್ಲ ಸಂರಕ್ಷಣೆ ಮಾಡೋದು ಸೂಕ್ತ ಅಂತ ಅಂದ್ಕೊಳ್ತೀವಿ. ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಏನು ನೋಡಿದೆ? ಪ್ರಾಣಿಗಳು ತುಂಬ ಚೆನ್ನಾಗಿದ್ದು. ಒಳ್ಳೆ ಹೌದಾ? ನಿಜವಾದ 10 ನೋಡಿದೆ. ಸೊ ವೆಕೇಷನ್ ಟೈಮ್ ಅಂತ ಅಂದ್ಕೊಂಡು ಇವತ್ತು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬಂದಿದ್ದೀವಿ. ಸೊ ಸಫಾರಿ ಎಲ್ಲ ಮುಗಿಸ್ಕೊಂಡು ಇವಾಗ ಬಟರ್ಫ್ಲೈ ಪಾರ್ಕಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ.
ಫಸ್ಟ್ ಟೈಮ್ ಬಟರ್ಫ್ಲೈ ಪಾರ್ಕ್ ಹೋಗೋದು. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಸೊ ಸಫಾರಿ ಅಂತೂ ತುಂಬಾ ಚೆನ್ನಾಗಿತ್ತು. ಲೆಪರ್ಡ್ ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆದಂಥ ಲೆಪರ್ಡ್ ಇದ್ವು. ಸೊ ಅದನ್ನೆಲ್ಲ ನೋಡೋಕ್ಕೆ ತುಂಬ ಖುಷಿ ಆಯಿತು. ಸೊ ಫ್ಯಾಮಿಲಿ ಸಮೇತ ಬಂದಿದ್ದೀವಿ ಬನ್ನೇಘಟ್ಟ ನ್ಯಾಷನಲ್ ಪಾರ್ಕ್ಗೆ. ಸೊ ನೋಡಿ ನನ್ನ ಜೊತೆಗೆ ಜಗನ್ ಕೂಡ ಇದ್ದಾನೆ, ನಮ್ಮ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಅವರಿಗೆ ತೋರಿಸೋಣ ಅಂತ ಇಲ್ಲಿ ಕರ್ಕೊಂಡ್ಬಂದಿದ್ದೀವಿ. ಇದು ಇನ್ಕ್ಲೂಡ್ ಅಲ್ವಾ ಸರ್ ಇದು ಸಫಾರಿಯಲ್ಲಿ ಬಟರ್ಫ್ಲೈ ಪಾರ್ಕ್? ಜೂ ಇನ್ಕ್ಲೂಡ್ ಇದೆ ಸರ್, ಇದು ಬಟರ್ಫ್ಲೈ ಪಾರ್ಕ್ ಸಪ್ರೇಟಾ? ಸೊ ಈಗ ಟಿಕೆಟ್ ಇಲ್ಲೇ ತೊಗೊಳ್ದಾ? ಓಕೆ. ಸೊ ಬಟರ್ಫ್ಲೈ ಪಾರ್ಕು ಟಿಕೆಟಲ್ಲಿ ಇನ್ಕ್ಲೂಡ್ ಇರಲ್ಲ. ಸೊ ಅದಕ್ಕೆ ನಾವು ಸಪ್ರೇಟಾಗಿ ಮತ್ತೆ ಟಿಕೆಟ್ ತೊಗೋಬೇಕು ಇವಾಗ. ಬನ್ನಿ ತೊಗೊಳ್ಳೋಣ. ಸೊ ಹಿರಿಯ ನಾಗರಿಕರಿಗೆ 30 ರೂಪಾಯಿ ಅಂತ ಇದೆ. ಬಟ್ ನಾರ್ಮಲ್ ಜನ ಇದ್ದರೆ ಅವ್ರಿಗೆ 50 ರೂಪಾಯಿ ಟಿಕೆಟು. ಸೊ ಮಕ್ಕಳಿಗೆಲ್ಲ ಕಡಿಮೆ ಇದೆ. ಸೊ ಟಿಕೆಟ್ನ ತೋರಿಸ್ಬಿಡ್ತೀನಿ. ಸೊ ಚಿಲ್ಡ್ರನ್ ಮತ್ತು ಹಿರಿಯ ನಾಗರಿಕರಿಗೆ 30 ರೂಪಾಯಿ ಟಿಕೆಟು. ಸೊ ಸಾಮಾನ್ಯರಿಗೆ 50 ರೂಪಾಯಿ. ಸೊ ಎಲ್ಲ ಕಡೆ ಈಗ ಎಲ್ಲ ಡಿಜಿಟಲೈಸ್ ಮಾಡಿಬಿಟ್ಟು ಟಿಕೆಟ್ ತೊಗೊಂಡಾದ್ಮೇಲೆ ಸ್ಕ್ಯಾನ್ ಮಾಡೋದೊಂದು ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಇವ್ರ ಸಿಸ್ಟಮ್ನ. ಸೊ ಚೆನ್ನಾಗಿದೆ ಆ್ಯಕ್ಚುಲಿ, ಮೊದಲಿನಕ್ಕಿಂತ ತುಂಬಾ ಇಂಪ್ರೂವ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ ಈ ರೀತಿಯೆಲ್ಲ ಇರಲಿಲ್ಲ ಸ್ಕ್ಯಾನಿಂಗ್ ಎಲ್ಲ. ಈ ಸತಿ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಜೊತೆ ವೀಕ್ ಡೇ ಇದು ಆ್ಯಕ್ಚುಲಿ, ನಾವು ವೀಕ್ ಡೇ ಬಂದಿದ್ದೀವಿ. ಸೊ ಒಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಲೆಸ್ ಕ್ರೌಡ್. ಸೊ ಕ್ರೌಡ್ ಇಲ್ದಾಗ ನೀವೇನಾದರೂ ಅವಾಯ್ಡ್ ಮಾಡಬೇಕಂದ್ರೆ ದಿಸ್ ಇಸ್ ದ ಬೆಸ್ಟ್ ಟೈಮ್. ಸೊ ಇವತ್ತು ಫ್ರೈಡೇ ಆಗಿದ್ದರಿಂದ ಜನ ಎಲ್ಲ ಸ್ವಲ್ಪ ಕಡಿಮೆ ಇದ್ದಾರೆ. ಆದ್ದರಿಂದ ನಾವು ಪರ್ಟಿಕ್ಯುಲರ್ಲಿ ಇಲ್ಲಿ ಬರಬೇಕು, ಮನೆ ನಮಗೆ ಇಲ್ಲಿ ಹತ್ತಿರ ಇರೋದ್ರಿಂದ ನಾವು ಪರ್ಟಿಕ್ಯುಲರ್ಲಿ ಇಲ್ಲಿ ಬರಬೇಕು ಅಂತಂದರೆ ನಾವು ಇದೇ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ ಯಾವಾಗಲೂ ವೀಕ್ ಡೇಸ್ ಯಾರೂ ಇಲ್ದಾಗ. ಸೊ ದಟ್ ವಿ ಕ್ಯಾನ್ ಗೆಟ್ ಟೈಮ್ ಟು ಎಂಜಾಯ್. ಸೊ ಇಲ್ಲೊಂದು ದೊಡ್ಡ ಬಟರ್ಫ್ಲೈ ಇದೆ. ಜಗನ್ ಮತ್ತೊಂದು ಬಟರ್ಫ್ಲೈ ನೋಡಲಿ. ಅಲ್ಲ ಒಳಗೆ ಅದೇ ಒಳಗೆ ಅನಿಸುತ್ತೆ ಎಂಟ್ರೆನ್ಸು. ನೋಡೋಣ. ಫಸ್ಟ್ ಟೈಮ್ ಬಂದಿದ್ದರಿಂದ ನಮಗೂ ಅದ್ರ ಬಗ್ಗೆ ಏನೂ ಅಷ್ಟೊಂದು ಮಾಹಿತಿ ಇಲ್ಲ. ಅಪ್ಪ ಒಂದು ಕ್ವೆಶ್ಚನ್ ಇದೆ. ಏನಪ್ಪ? ಇಲ್ಲಿ ಫೆದರ್ ಸಿಗುತ್ತಾ? ಇಲ್ಲಿ ಫೆದರ್ ಸಿಗುತ್ತಾ? ಫೆದರಾ? ಇಲ್ಲಿ ಯಾವ ಫೆದರು ಸಿಗೋಲ್ಲ. ಜಗನ್ ಮೇನ್ಲಿ ಅದೇ ಫೆದರ್ ಕಲೆಕ್ಷನ್ಗೆ ಬರೋದು. ಬೆಳಗ್ಗೆ ಎದ್ದಲ್ಲಿಂದ ಇವತ್ತು ಹೇಳ್ತಾ ಇದ್ದ ಹೋಗೋಣ 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 ಅಂತ. ಸೊ ಫೈನಲಿ ಸ್ವಲ್ಪ ಟೈಮ್ ನಾವು ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಹೋಗಿ ನಿಂತ್ಕೊಳ್ಳೋ ಜಗನಲ್ಲಿ. ದೊಡ್ಡ ಬಟರ್ಫ್ಲೈದು ಒಂದು ಫೋಟೋ ತಗೊಂಬಿಡೋಣ. ಆಯ್ತು ಬಾ, ಚೆನ್ನಾಗಿ ಬರ್ತಿದ್ಯಾ? ಹಿಂಗೆ ಅಲ್ವಾ? ಅದೇ ಡೋರಾ? ಪುಷ್ ಹೋಗಿ ಮತ್ತೆ. ಸೊ ಅದೇ ಡೋರು. ಹಾಂ ಅದೇ ಡೋರು. ಪುಷ್ ಪುಷ್. ಏನು ಜಗನ್ ನೀನು? ಓಹೋ, ಎಲ್ಲ ಕಡೆ ಬಟರ್ಫ್ಲೈಸ್ ನೋಡ್ಬೋದು. ತುಂಬ ಚೆನ್ನಾಗಿದೆ. ಸೌಂಡ್ ಕೂಡ ಕೇಳಿಸ್ಬೋದು ನಿಮಗೆ. ಎಲ್ಲ ಬಟರ್ಫ್ಲೈಸ್ ಎಲ್ಲ ಕಡೆ ಹಾರಾಡ್ತಾ ಇದ್ದಾವೆ. ಇವೆಲ್ಲ ಕಾಮನ್ ಬಟರ್ಫ್ಲೈಸ್. ಸೊ ಬಟರ್ಫ್ಲೈ ಪಾರ್ಕಲ್ಲಿ ಚೆನ್ನಾಗಿದೆ ನೋಡಿ. ಮೇಲ್ಗಡೆ ಎಲ್ಲ ಒಂಥರ ಡೋಮ್ ಕ್ರಿಯೇಟ್ ಮಾಡಿ ಸ್ಟ್ರಕ್ಚರ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಡೆ ಬಟರ್ಫ್ಲೈಸ್ ನಮಗೆ ಹಾರಾಡೋದು ಕಾಣಿಸ್ತಾ ಇದೆ. ಸೊ ಓವರಾಲ್ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನೋಡೋಕ್ಕೆ ನಿಮಗೆ ಸುತ್ತಮುತ್ತ ನೋಡಿ ಎಲ್ಲ ಗಿಡ ಮರಗಳು ಎಲ್ಲ ಬೆಳೆಸಿ ಬಟರ್ಫ್ಲೈನ ಇದರಲ್ಲಿ ತುಂಬ ನ್ಯಾಚುರಲ್ಲಾಗಿ ಎಕೋಸಿಸ್ಟಮ್ನಲ್ಲಿ ಬಿಟ್ಟಿದ್ದಾರೆ ಇವರು. ನಮಗೂ ನೋಡೋಕ್ಕೆ ತುಂಬ ಈಸಿ. ಒಂದೇ ಸ್ಪಾಟಲ್ಲಿ ಎಲ್ಲ ಥರದ ಬಟರ್ಫ್ಲೈ ನಮಗೆ ಕಾಣಿಸುತ್ತೆ ಇಲ್ಲಿ. ಬಟರ್ಫ್ಲೈ ಕಾಣಿಸ್ತಾ? ಎಷ್ಟೊಂದು ಬಟರ್ಫ್ಲೈಸ್ ಇದೆ ನಮ್ಮ ಮನೆ ಹತ್ರ ಎಲ್ಲ. ಎಷ್ಟೊಂದು ಇದೆ ಅಲ್ವಾ? ಇವೇ ಬಟರ್ಫ್ಲೈ ನಮ್ಮ ಮನೆ ಹತ್ರ ಬಂದುಬಿಟ್ರೆ ಎಲ್ಲ ನಮಗೆ ಕಾಣಿಸ್ತಿರ್ತವೆ. ಹಾಂ ಇಲ್ಲಿದೆ ನೋಡಿ ಬಟರ್ಫ್ಲೈ. ಇದು ಫಿಶ್ ಎಲ್ಲ ಇದೆ. ಕಾಮನ್ ಪ್ಲೇನ್ ಟೈಗರ್. ಕಾಮನ್ ಪ್ಲೇನ್ ಟೈಗರ್. ಸೊ ಮೇಲ್ಗಡೆ ನಿಮ್ಗೆ ಏನು ಕಾಣಿಸ್ತಾ ಇದೆ ಅದು ಆ್ಯಕ್ಚುಲಿ ಇಲ್ಲಿ ಎಕೋ ಆಗಬಾರ್ದು ಅನ್ನೋದು ಕಂಟ್ರೋಲ್ ಮಾಡಲಿಕ್ಕೋಸ್ಕರ ಇವ್ರು ಹಾಕಿರೋದಂತೆ. ಸೊ ನಾನೆಲ್ಲೋ ಫಸ್ಟ್ ಇದನ್ನೆಲ್ಲ ಬ್ರೀಡಿಂಗ್ ಮಾಡಲಿಕ್ಕೆ ಅಂದ್ಕೊಂಡೆ, ಬಟ್ ಆ್ಯಕ್ಚುಲಿ ಅದು ರಾಂಗ್. ಸೊ ಮಟಿಕೆಯಿಂದ ಇವರು ಸೌಂಡ್ನ ಕಂಟ್ರೋಲ್ ಮಾಡ್ತಿದ್ದಾರೆ.
ಎಕ್ಸಿಬಿಷನ್ ಒಳಗಡೆ ಇದೆಯಲ್ಲ, ಸೊ ಇಲ್ಲಿ ಒಳಗಡೆ ಒಂದು ಎಕ್ಸಿಬಿಷನ್ ಅಂತ ಸಪ್ರೇಟಾಗಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಸೊ ಇಲ್ಲಿ ನೋಡಿ ಬಟರ್ಫ್ಲೈದು ಸ್ಟೇಜ್, ಡಿಫ್ರೆಂಟ್ ಲೈಫ್ ಸ್ಟೇಜ್ನ ಕ್ಯಾಟರ್ಪಿಲ್ಲರ್ ಆಗಿ ಆಮೇಲೆ ಬಟರ್ಫ್ಲೈ ಆಗೋದು ಒಂದು ಫುಲ್ ಲೈಫ್ ಸೈಕಲ್ನೇ ಇಲ್ಲಿ ತೋರಿಸಿದ್ದಾರೆ ಇವರು. ಬಟ್ ಆ್ಯಕ್ಚುಲಿ ರಿಯಲ್ ಇದು, ಸುಮ್ಮನೆ ಆರ್ಟಿಫಿಷಿಯಲ್ ಅಲ್ಲ. ಬನ್ನಿ ಒಳಗಡೆ ಹೋಗೋಣ. ಸೊ ಏನಿದೆ ಒಳಗಡೆ? ನಮ್ಮ ಮನೆ ಸುತ್ತಮುತ್ತಲೆಲ್ಲ ಸಿಕ್ಕಾಪಟ್ಟೆ ಬಟರ್ಫ್ಲೈಸ್ ನಾವು ನೋಡ್ತಾ ಇರ್ತೀವಿ. ನಾವು ಆ್ಯಕ್ಚುಲಿ ಬನ್ನೇರುಘಟ್ಟದ ಒಳಗಡೆ ಇರೋದ್ರಿಂದ ಇದೆಲ್ಲ ಹೆಚ್ಚು ಕಡಿಮೆ ಅಲ್ಲೂ ಹಾರು ಬರ್ತಿರ್ತವೆ. ಸೊ ಅಲ್ಲೇನು ತುಂಬ ಆಶ್ಚರ್ಯವಾಗಿ ನಾವು ನೋಡೋಲ್ಲ, ಬಟ್ ಇಲ್ಲಿ ಹತ್ತಿರದಿಂದ ಬಂದು ನಾವು ಅದನ್ನ ಬಗ್ಗೆ ತಿಳ್ಕೊಂಡಾಗ ಅದು ಎಷ್ಟು ಕಾಂಪ್ಲೆಕ್ಸ್ ಆಗಿದೆ ಅದ್ರ ಪ್ರಪಂಚ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಸೊ ನೋಡಿ, ಇಲ್ಲೆಲ್ಲ ಕಡೆ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಆ್ಯಕ್ಚುಲಿ ಇದು. ನೀವು ಯಾರನ್ನ ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ತುಂಬ ಇನ್ಫಾರ್ಮೇಟಿವ್ ಇದೆ. ಇಲ್ಲಿ ಇನ್ಫಾರ್ಮೇಷನ್ ತೊಗೊಳ್ಲಿಕ್ಕಂತೂ ತುಂಬಾ ಇದೆ ಕಂಟೆಂಟು. ನೋಡಿ, ಇಲ್ಲಿ ಎಗ್, ಲಾರ್ವಾ ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ಇದು ಪ್ರೇಯಿಂಗ್ ಮ್ಯಾಂಟಿಸ್. ಇದೆಲ್ಲ ನಾವು ಮನೆ ಹತ್ರ ನೋಡ್ತೀವಲ್ಲ ಜಾಗ. ಅಪ್ಪ ಇದು ಡ್ಯಾನ್ಸಿಂಗ್ ಮ್ಯಾಂಟಿಸ್, ಪ್ರೇಯಿಂಗ್ ಅಲ್ಲ, ಡ್ಯಾನ್ಸಿಂಗ್ ಆಗಿರುತ್ತೆ. ಇದೆಯಲ್ಲ ಮ್ಯಾಂಟಿಸ್ ಇಲ್ಲಿ ಇದೆಯಲ್ಲ, ಅದು ಡ್ಯಾನ್ಸಿಂಗ್ ಮ್ಯಾಂಟಿಸ್. ನೈಸ್. ಇದೊಂದು ಅಲ್ಲೊಂದು, ಇದೆಲ್ಲ ನಮ್ಮ ಮನೆ ಹತ್ರ ಸಿಗುತ್ತಲ್ಲ ಜಾಗ. ನಮ್ಮ ಇದನ್ನ ನೋಡಿದ್ದೀವಿ ಪ್ರೇಯಿಂಗ್ ಮ್ಯಾಂಟಿಸ್ ನಮ್ಮ ಮನೆ ಹತ್ರ ನಾವು ನೋಡಿದ್ದೀವಿ. ಸೊ ಮತ್ತೇನಿದೆ? ಸ್ಕಾರ್ಪಿಯನ್ ಇದೆ, ನೋಡೋಣ ಬನ್ನಿ. ಇಲ್ಲಿ ಸ್ಕಾರ್ಪಿಯನ್ ಇದೆಯಲ್ಲ, ಇಲ್ಲಿ ನೋಡಿ ಎಷ್ಟೊಂದಿದೆ. ವಾವ್, ನೋಡಿ ಸ್ಕಾರ್ಪಿಯನ್ನು. ಇದೇನಿದು? ಬೇರೆ ಥರ ಇದೆಯಲ್ಲ ಇದು. ಇದು ಕೊಂಬಿನ ಮಿಡತೆ. ಓಕೆ. ಇದೆಲ್ಲ ಮನೆ ಹತ್ರ ಹಾರ್ಯಾರು ಬರ್ತಿರ್ತಾವಲ್ವಾ? ಓಕೆ, ಇಲ್ಲಿದೆ ನೋಡಿ ಮೇಲ್ಗಡೆ. ಆ ಲೀವ್ಸ್ ಥರ ನೋಡಿ ಬ್ಲೆಂಡ್ ಆಗಿದ್ದು ಕಾಣಿಸೋದೇ ಇಲ್ಲ. ಇದೆಲ್ಲ ನೋಡಿ ನೇಚರಲ್ಲಿ ಎಷ್ಟು ಬ್ಯೂಟಿಫುಲ್ಲು. ಅದು ಯಾವುದೋ ಎಲೆ ಥರ ಕಾಣಿಸ್ತಾ ಇದೆ ನಮಗೆ. ಅದು ಗ್ರಾಸ್ ಇದೇನಿದು? ಸ್ಪೈಡರಾ? ಇದು ಸ್ಪೈಡರ್. ಎಲ್ಲ ಸ್ಪೈಡರ್ಸ್ ಇಲ್ಲಿದೆ. ಓಕೆ, ಇದೆಯಲ್ಲ ಇಲ್ಲಿ. ಇದು ಕಾಡಲ್ಲೆಲ್ಲ ಸುಮಾರು ಸಿಗುತ್ತೆ ನಮಗೆ. ನಮ್ಮ ಲೇಔಟಲ್ಲಿ ಇದ್ದಾವೆ. ನಾವು ಕಾಡಲ್ಲೆಲ್ಲ ಯಾವಾಗ ಹೋಗಿ ವಾಕ್ ಎಲ್ಲ ಮಾಡ್ಬೇಕಾದ್ರೆ ಎಷ್ಟು ಸತಿ ನೋಡಿದ್ದೀವಿ. ಸೊ ಎಷ್ಟು ವೆರೈಟೀಸ್ ಇದ್ದಾವೆ. ನಾವೆಲ್ಲ ಬರೀ ನೋಡ್ತಿರ್ತೀವಿ ಮಿಡತೆಗಳನ್ನು, ಆದರೆ ಯಾವುದು ಅಂತ ನಮಗೆ ವೆರೈಟೀಸ್ ಗೊತ್ತಿರಲ್ಲ. ಸೊ ಆ ವೆರೈಟೀಸ್ನ ಇಲ್ಲಿ ಬಂದಮೇಲೆ ಯಾವುದು ಅನ್ನೋದು ನಾವು ತಿಳ್ಕೊಬೋದು. ಬಸವನೊಳ ಅಂತ ಇದಕ್ಕೆ ಹೇಳ್ತಾರಾ? ಓಕೆ, ನೈಸ್. ಓಕೆ. ಸೊ ಓವರಾಲ್ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ನೋಡಿದ್ವಿ, ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಅವರಿಗೆ ಬಟರ್ಫ್ಲೈದು ಒಂದು ಪೂರಾ ಒಂದು ಡೀಟೇಲ್ ಆಗಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬಂದು ನೀವು ವಿಸಿಟ್ ಮಾಡ್ಬೋದು. ಸೊ ಫೆದರ್ ಕಲೆಕ್ಟ್ ಮಾಡ್ತೀಯಾ ನೀನು? ಓಕೆ, ಏನು ಫೆದರು? ಪಕ್ಷಿಗಳು. ಯಾಕೆ ಕಲೆಕ್ಟ್ ಮಾಡ್ತೀಯಾ? ಅದ್ರ ಬಗ್ಗೆ ಗೊತ್ತಾಗಕ್ಕೆ. ಸೊ ಜಗನ್ನಿಗೆ ಒಂದು ಹಾಬಿ ಫೆದರ್ನೆಲ್ಲ ಕಲೆಕ್ಟ್ ಮಾಡೋದು. ಸುಮಾರು ಕಲೆಕ್ಷನ್ ಮಾಡಿ ಒಂದು ದೊಡ್ಡ ಬುಕ್ಕೇ ರೆಡಿ ಮಾಡಿದ್ದಾನೆ. ಸೊ ನೆಕ್ಸ್ಟ್ ಟೈಮ್ ಎಲ್ಲ ಯಾವಾಗಾದರೂ ಒಂದು ಸಪ್ರೇಟ್ ಎಪಿಸೋಡ್ ಅಂತ ಜಗನ್ದು ಒಂದು ಬುಕ್ನ ಅದನ್ನು ಬರೀ ನಿಮಗೆ ಡೀಟೇಲಾಗಿ ತೋರಿಸೋದ್ರಲ್ಲೇ ಒಂದು ಫುಲ್ ಎಪಿಸೋಡ್ ಬೇಕಾಗುತ್ತೆ ನಮಗೆ. ಸೊ ಅದನ್ನು ಮಾಡೋಣ. ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೀವು ಕಮೆಂಟ್ಸಲ್ಲಿ ತಿಳಿಸಿ ನನಗೆ. ಅದನ್ನು ಬೇಕಿದ್ರೆ ನಾನು ಜಗನ್ ಕೈಯಲ್ಲೇ ಒಂದು ಎಪಿಸೋಡ್ ಮಾಡಿಸ್ತೀನಿ. ಅವನ್ನೆಲ್ಲ ನಿಮಗೆ ಪಕ್ಷಿಗಳ ಬಗ್ಗೆ ಎಲ್ಲ ಡೀಟೇಲ್ ಕೊಡ್ತಾನೆ. ಸೊ ಹೋಪ್ಫುಲಿ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಯಾರು ನೀವು ಪಕ್ಷಿ ಪ್ರಿಯರಾಗಿದ್ದರೆ ಜಗನ್ದು ಒಂದು ಒಳ್ಳೆ ಎಪಿಸೋಡನ್ನ ನೀವು ಕೂಡ ನೋಡ್ಬೋದು. ಸೊ ನನಗೆ ಕಮೆಂಟ್ನಲ್ಲಿ ನೀವು ತಿಳಿಸಿ. ಈಗ ನೆಕ್ಸ್ಟ್ ನಾವು ಝೂಗೆ ಹೋಗ್ತಾ ಇದ್ದೀವಿ. ಸೊ ಝೂ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಸೊ ಇನ್ನೊಂದು, ನೀವೇನಾದರೂ ಬಸ್, ನಾರ್ಮಲ್ ಬಸ್ಸು ಮತ್ತು AC ಬಸ್ಸಿಂದು ಡಿಫ್ರೆನ್ಸ್ ನೋಡೋಕೆ ಹೋದರೆ ತುಂಬ ವಾಸ್ಟ್ ಡಿಫ್ರೆನ್ಸ್ ಏನು ಆಗೋಲ್ಲ. ಆದಷ್ಟು AC ಬಸ್ ತೊಗೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ನಾವು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಆಗಿದ್ದರೆ ಜೀಪ್ ತೊಗೊಳ್ಳೋಕೆ ಟ್ರೈ ಮಾಡಿರಿ. ಜೀಪೇ ಬೆಟರ್. ಯಾಕಂದರೆ ರಶ್ ಕಡಿಮೆ. ಇಲ್ಲ ನಾರ್ಮಲ್ ಬಸ್ ಆದ್ರಂತೂ ತುಂಬಾ ರಶ್ಶು, ಏನೂ ಕಾಣಿಸೋದೇ ಇಲ್ಲ ಸರಿಯಾಗಿ. ಅದನ್ನೆಲ್ಲ ಯೋಚನೆ ಮಾಡಿದರೆ ಈಗ ಅನಿಸ್ತಾ ಇದೆ ನಾವು ಸುಮ್ಮನೆ ಜೀಪ್ ತೊಗೋಬೇಕಿತ್ತು. ಸೊ ಎಲ್ಲ ಕಡೆ ಈ ರೀತಿ ಚೆಕಿಂಗ್ ಮಾಡ್ತಾರೆ. ಸೊ ನಾವೇನು ಹೇಳ್ತಾ ಇದ್ವಿ ಅಂದರೆ, ನಿಮಗೆ ಆದಷ್ಟು ನೀವು ಫ್ಯಾಮಿಲಿ ಎಲ್ಲ ದೊಡ್ಡ ಫ್ಯಾಮಿಲಿ ಆದರೆ ಜೀಪ್ನೇ ತೊಗೊಳ್ಳಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ, ಬಟ್ ಅದು ವರ್ತು. ನಾರ್ಮಲ್ ಬಸ್ಸಿಗೆ ನೀವೆಲ್ಲ ಬಂದುಬಿಟ್ರೆ ಏನಂದರೆ, ಒಂದೇ ಕಡೆಯಿಂದ ಏನಾದರೂ ಆ್ಯನಿಮಲ್ ಕಾಣಿಸಿದ್ರೆ ಎಲ್ಲ ಬಂದು ಮೈಮೇಲೆ ಬಿದ್ದುಬಿಡ್ತಾರೆ, ಏನೂ ಕಾಣಿಸಲ್ಲ. ಅದಕ್ಕಿಂತ ಬೆಟರ್ ನೀವು ಸುಮ್ಮನೆ ಪ್ರೈವೇಟ್ ಜೀಪ್ ತೊಗೊಂಬರ್ಬೋದು. ಇಲ್ಲ ಇನ್ನೂ ಅದಕ್ಕಿಂತ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಡಿಮೆ ಅಂತ ಅಂದರೆ ಸ್ವಲ್ಪ ಇದು ನೀವು AC ಬಸ್ಸಲ್ಲಿ ಬರೋದು. ಒಂದು 600 ರೂಪಾಯಿ, ನಾವು 4 ಜನ ಆಗಿ ಒಂದು 1300 ಚಿಲ್ಲರೆ ಆಯಿತು. ಅದೇ AC ಬಸ್ ತೊಗೊಂಡ್ರೆ 2000 ರೂಪಾಯಿ ಆಗ್ತಿತ್ತು. ಸೊ ಅಷ್ಟೇ ಡಿಫ್ರೆನ್ಸ್, ಏನು ತುಂಬಾ ಇಲ್ಲ. ಸೊ ಜೀಬ್ರಾ ಇದೆ ನೋಡಿ.
ಯಾವುದೋ ಬರ್ಡ್ ಕೂಡ ಇದೆ ಜಗನ್, ಪಾಪ ಪಿಜನ್ ಎಲ್ಲಿ ಅಲ್ಲಿದೆಯಲ್ಲ ಬರ್ಡ್. ಒಂಟಿ ಅಲ್ಲ ಅದು, ಜೀಬ್ರಾ. ಆ ಕಡೆ ಜಿರಾಫ್ ನೋಡಿ. ಒಂಟಿ ನಮ್ಮಮ್ಮ ಒಂಟಿ ಅಂತ ಇದೆ ನೋಡಿ. ಜಿರಾಫ್ ನೋಡಿ ಒಂಟಿ ಅಂದ್ಕೊಳ್ತಿದ್ರು, ಅದು ಮಾಡ್ತಾಯಿದೆ. ಕ್ಯಾಮಲ್ ನೋಡಿ ಹೌಸ್ ಕ್ರೋ ಮತ್ತು ಜಂಗಲ್ ಕ್ರೋ. ಏನಪ್ಪ ಯಾವಾಗಲೂ ಬರೀ ಬನ್ನಘಟ್ಟ ನ್ಯಾಷನಲ್ ಪಾರ್ಕ್ಗೆ ಬರ್ತೀವಿ ಅಂತ ಅನ್ಕೋತೀರ ನೀವು. ನಮ್ಮ ಮನೆಗೆ ಹತ್ರ ಇಲ್ಲಿ ಏನು ಮಾಡೋಕ್ಕಾಗಲ್ಲ. ನಮಗೆ ಬೇಜಾರಾದರೆ ನಾವು ಹಿಂಗೆ ಬಂದ್ಬಿಡ್ತೀವಿ. ಒಂದು 10 ನಿಮಿಷ ಅಷ್ಟೇ ನಮ್ಮ ಮನೆಯಿಂದ, 2 ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ. ಎಷ್ಟೋ ಸಲ ನಮಗೆ ಆ ಲಯನ್ ರೋರೆಲ್ಲ ಕೇಳಿಸ್ತಿರುತ್ತೆ ಮನೇಲಿ. ಸೊ ಆ ಎಕ್ಸ್ಪೀರಿಯೆನ್ಸು ಬರೀ ಇಲ್ಲಿದ್ದವ್ರಿಗೆ ಮಾತ್ರ. ಸಖತ್ತಾಗಿದೆ ಅಲ್ಲ. ಇದು ರೀಸೆಂಟಾಗಿ ಆಫ್ರಿಕಾದಿಂದ ತಗೊಂಡು ಬಂದಿದ್ದು. ಸೊ ಅದೇ ಈಗ ಇತ್ತೀಚೆಗೆ ಬಂದಿದ್ದು. ಇದು ಜಿರಾಫ್ ಇರಲಿಲ್ಲ, ಈಗ ಒಂದು 6-7 ಮಂತ್ಸ್ ಬ್ಯಾಕ್ ಇರಲಿಲ್ಲ. ಓಕೆ, ನೈಸ್. ಇನ್ನು ಮಣ್ಣು ಕೆದರ್ತಾ ಇದೆ, ಅದು ಸಖತ್ತಾಗಿದೆ ಸೈಜ್. ಸೊ ಹೊಸದಾಗಿ ಒಂದು ರೆಸ್ಟೋರೆಂಟ್ ಕೂಡ ಆಗಿದೆ ಇಲ್ಲಿ, ಹಿಲ್ ವ್ಯೂ ರೆಸ್ಟೋರೆಂಟ್ ಅಂತ. ಸೊ ನೋಡೋಣ ಬನ್ನಿ, ಏನಾದರೂ ಇರುತ್ತೆ ತಿನ್ನಲಿಕ್ಕೆ. ಊಟ ಟೈಮಲ್ಲೇ ಬಂದಿದ್ದೀವಿ ನಾವು. ಸೊ ಊಟ ಟೈಮಲ್ಲಿ ಏನಾದರೂ ಸಿಗುತ್ತಾ ಅಂತ ನೋಡೋಣ. ಹೋಟೆಲ್ ಹೇಗಿದೆ ಅಂತ ಗೊತ್ತಿಲ್ಲ. ಸ್ಕೂಲ್ ಮಕ್ಕಳೆಲ್ಲ ಬಂದಿದ್ದಾರೆ. ಕ್ರೌಡ್ ಇದೆಯಾ? ಸೆಲ್ಫ್ ಸರ್ವಿಸು. ಸೊ ಹಿಲ್ ವ್ಯೂ ರೆಸ್ಟೋರೆಂಟಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ದೀವಿ 4. ಊಟ ಅಂತೂ ಚೆನ್ನಾಗಿದೆ ಅಂತ ಅನ್ಸ್ಕೊಂಡಿದ್ದೀವಿ. ಎಲ್ಲ ಇಷ್ಟೊಂದು ಐಟಮ್ಸ್ ಇದ್ದಾವೆ. ಸೊ ಇಷ್ಟು ಐಟಮ್ಸ್ನ ತಿನ್ನೋಕ್ಕಂತೂ ಸಾಧ್ಯನೇ ಇಲ್ಲ. ತುಂಬಾ ಜಾಸ್ತಿ ಐಟಮ್ಸ್ ಕೊಟ್ಟಿದ್ದಾರೆ ನೋಡಿ. ಪಾಪಡ್ ಇದೆ, ರೈಸ್ ಇದೆ, ಚಪಾತಿ ಇದೆ, ಪಲಾವ್ ಇದೆ, ಮತ್ತು ಒಂದು ಸ್ವೀಟ್ ಕೂಡ ಕೊಟ್ಟಿದ್ದಾರೆ, ಮತ್ತು ಪಲ್ಯ, ಮತ್ತು ಬೇರೆ ಥರ ಸಾರು, ಸಾಂಬಾರು. ಸೊ ಬನ್ನಿ ಟೇಸ್ಟ್ ಮಾಡೋಣ. ಆ್ಯಕ್ಚುಲಿ ಇದು ಇರಲಿಲ್ಲ ಮೊದಲು ಬಂದಾಗ. ಈ ಥರ ಎಲ್ಲ ನಮಗೆ ಆಪ್ಷನ್ ಇಲ್ಲದಾಗ ತುಂಬ ಕಷ್ಟ ಆಗ್ತಿತ್ತು. ಸೊ ಇದೊಂದು ಅನುಕೂಲ, ಒಳ್ಳೆಯದಾಯಿತು ಬಂದು. ಚೆನ್ನಾಗಿದೆಯಾ? ಏನೋ ಜಗನ್ಗೆ ನೂಡಲ್ಸ್ ಬೇಕಿತ್ತಂತೆ. ಅಕ್ಕ ನೂಡಲ್ಸ್. ಮತ್ತೆ ಬಿರಿಯಾನಿ ಬೇಕಿತ್ತ? ಅಬ್ಬೋ, ಅಲ್ಲಿ ಬಿರಿಯಾನಿ ಇಲ್ಲ ಆ್ಯಕ್ಚುಲಿ, ಅಲ್ಲಿರಲಿಲ್ಲ. ಮನೆಯಲ್ಲೆಲ್ಲ ಹಿರಿಯರಿದ್ದರೆ ಅವ್ರನ್ನೆಲ್ಲ ಕರ್ಕೊಂಡು ಬಂದಾಗ ಈ ರೀತಿ ಊಟ ಮಾಡಿಸಿದ್ರೆ ಒಳ್ಳೇದು. ಊಟ ಟೈಮ್ ಆದಾಗ ಅವ್ರಿಗೂ ಹಸಿವಾಗಿರುತ್ತೆ. ಸೊ ನಾವೆಲ್ಲ ಹೆಂಗೋ ತಡ್ಕೊಂಡ್ಬಿಡ್ತೀವಿ, ಅವ್ರಿಗೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಓಕೆ, ಊಟ ಎಲ್ಲ ಚೆನ್ನಾಗಿದೆ, ಹೈಜೀನ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ. ಸೊ ಸ್ವಲ್ಪ ಎಕ್ಸ್ಪೆನ್ಸಿವ್ ಸೈಡ್. ಸೊ ಇಟ್ಸ್ ಓಕೆ. ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ, 4 ಜನ ಎಂಜಾಯ್ ಮಾಡಿದ್ವಿ. ಎಷ್ಟೊಂದು ತುಂಬಾ ಜಾಸ್ತಿ ಕೊಟ್ಬಿಟ್ಟಿದ್ರು ಊಟನ. ಅದು ಎಷ್ಟೊಂದು ಹಾಗೆ ವಾಪಸ್ ಕೊಟ್ಬಿಟ್ವಿ ರೈಸ್ನೆಲ್ಲ. ಜಗನ್ ಒಬ್ಬನೇ ರೈಸ್ನ ಫುಲ್ ಯೂಸ್ ಮಾಡಿದ್ದು. ನಾವು ಯಾರು ತಿನ್ನೋಕ್ಕಾಗಲಿಲ್ಲ, ಅದಕ್ಕೋಸ್ಕರ ವಾಪಸ್ ಹಿಂತಿರುಗಿಸಿದ್ವಿ, ಅಟ್ಲೀಸ್ಟ್ ಯಾರಿಗಾರು ಯೂಸ್ ಆಗಲಿ ಅಂತ. ಸೊ ಅದೇ ಊಟನೆಲ್ಲ ವೇಸ್ಟ್ ಮಾಡೋಕ್ಕಿಂತ ಬೆಟರ್. ಸೊ ಅಟ್ಲೀಸ್ಟ್ ಇದನ್ನ ವಾಪಸ್ ಕೊಟ್ಟರೆ ಅಟ್ಲೀಸ್ಟ್ ಅವರು ಯೂಸ್ ಮಾಡ್ಕೋತಾರೆ. ಸೊ ಇಲ್ಲಿ ಹುಲಿ, ಟೈಗರ್, ಕರಡಿ ಎಲ್ಲ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ 2 ಕಡೆ ಹಾಕಿದ್ದಾರೆ. ಅದು ಬೇರೆ ಆ್ಯನಿಮಲ್ ಅಲ್ಲ, 2 ಆ್ಯನಿಮಲ್. ಸೊ ಇದು ಬೆಸ್ಟ್ ಒಂದು ಆಪ್ಷನ್. ಏನೂ ಮಾಡೋಕ್ಕಿಲ್ಲ ಅಂದರೆ ನೀವು ಇಲ್ಲೇ ಸುತ್ತಮುತ್ತಲೆಲ್ಲ ಇದ್ಬಿಟ್ರೆ, ಏನಪ್ಪ ಬೆಂಗಳೂರಿಂದ ಇಲ್ಲಿ ಬರಬೇಕಂದ್ರೆ ಸ್ವಲ್ಪ ಟ್ರಾಫಿಕ್ ದಾಟಿ ಬರಬೇಕು ಅನ್ನೋದೊಂದು ಬಿಟ್ಬಿಟ್ರೆ, ಬಟ್ ಇಲ್ಲಿ ಬಂದು ನೀವು ಇಡೀ ದಿನ ಟೈಮ್ ಪಾಸ್ ಮಾಡಿ ಹೋಗ್ಬೋದು. ಸೊ ಒಳ್ಳೆ ಈ ಪ್ರಕೃತಿ ಮಧ್ಯೆ ಒಳ್ಳೆ ಗಾಳಿ, ಬೆಳಕು ಮತ್ತು ಈ ಪ್ರಾಣಿಗಳನ್ನೆಲ್ಲ ನೋಡ್ಕೊಂಡು ಹೋದರೆ ಮನಸ್ಸಿಗೆ ಏನು ಶಾಂತಿ ಸಿಗುತ್ತೆ, ಅದ್ರದ್ದು ಲೆವೆಲ್ಲೇ ಬೇರೆ. ಸೊ ಅದೇ ಅಡ್ವಾಂಟೇಜು. ನಮಗಂತೂ ತುಂಬ ಹತ್ರ ಆಗಿದ್ದರಿಂದ ಈಸಿ. ಬಟ್ ಸಿಟಿ ಒಳಗಿಂದ ಬರೋದಾದ್ರೆ ನೀವು ಅದೇ ಟ್ರಾಫಿಕ್ ದಾಟಿ ಬರಬೇಕು. ಬಟ್ ಒಂದು ಸತಿ ಬಂದರೆ ಇಡೀ ದಿನ ಇಲ್ಲೇ ಸ್ಪೆಂಡ್ ಮಾಡ್ಬೋದು. ಸೊ ಎನ್ಕ್ಲೋಜರಲ್ಲಿ ಟೈಗರ್ ಕೂಡ ಇಟ್ಟಿದ್ದಾರೆ, ನೋಡೋಣ ಬನ್ನಿ. ಎನಿವೇಸ್ ಅಲ್ಲಿ ಹೊರಗಡೆ ಓಡಾಡ್ಕೊಂಡಿರೋಂಥ ಟೈಗರ್ ಅಷ್ಟು ಚೆನ್ನಾಗಿರಲ್ಲ. ಸಾಮಾನ್ಯವಾಗಿ ಏನಾದರೂ ತೊಂದರೆ ಇದ್ದಂಥ ಟೈಗರ್ನ ಇಲ್ಲಿ ಇಟ್ಟಿರ್ತಾರೆ. ಸೊ ನೋಡೋಣ ಯಾವ ಥರ ಇರುತ್ತೆ ಇಲ್ಲಿ ಟೈಗರ್ ಅಂತ. ಬಿಳಿ ಟೈಗರ್ ಇಲ್ಲಿದೆ ನೋಡಿ. ಹೊಸ ಟೈಗರ್ ಅದಪ್ಪ ಇದು. ಲಾಸ್ಟ್ ಟೈಮ್ ಬಂದಾಗ ಅದು ಅಷ್ಟೊಂದು ಹೆಲ್ದಿ ಆಗಿರಲಿಲ್ಲ. ಸೊ ಈ ಸಲ ನೋಡಿದರೆ ಎಲ್ಲ ಪ್ರಾಣಿಗಳು ತುಂಬಾ ಹೆಲ್ದಿ ಅನಿಸ್ತಾ ಇದ್ದಾವೆ. ಸೊ ಏನಾದರೂ ಚೇಂಜಸ್ ಆಯಿತು ಅನಿಸುತ್ತೆ ಮ್ಯಾನೇಜ್ಮೆಂಟ್ ವೈಸು.
ಊಟ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಅಂತ ಕಾಣುತ್ತೆ ಎಲ್ಲ ಕೊಡ್ಸಿದಾರ ಅಲ್ವಾ. ತಯಾರಿ ಬಂದ್ಬಿಡ್ದು. ಎಲ್ಲ ಚೆನ್ನಾಗಿ ಬೆಳ್ಕೊಂಡಿದ್ದಾವೆ ಈ ಸತಿ. ಹೋದ ಸತಿ ಬಂದಾಗ ಎಲ್ಲ ಒಣಗೋಗ್ಬಿಟ್ಟಿದ್ವು. ಕರಡಿ ಇದು ಯಾವುದಿದು ಏಷ್ಯಾಟಿಕ್ ಅಲ್ಲ. ಸೊ ಇದು ಏಷ್ಯಾಟಿಕ್ ಬ್ಲ್ಯಾಕ್ ಬೇರ್. ಇಲ್ಲಿ ನಮ್ಮ ಬನ್ನೇರುಘಟ್ಟದಲ್ಲೆಲ್ಲ ಆ್ಯಕ್ಚುಲಿ ನಿಮಗೆ ಬೇರೆ ಥರ ಸ್ಲಾತ್ ಬೇರ್ ಸಿಗುತ್ತೆ, ಬಟ್ ಇದು ಏಷ್ಯಾಟಿಕ್ ಬೇರ್. ಎಲ್ಲೋ ಸಿಗುತ್ತೆ ಇದು ಜಗನ್? ಜಪಾನೀಸ್ ಜಾಸ್ತಿ. ಜಪಾನ ಮತ್ತು ನಾರ್ತ್ ಇಂಡಿಯಾ ಅಲ್ವಾ? ನಾರ್ತ್ ಇಂಡಿಯಾ ಹಿಮಾಲಯ ಸೈಡ್ ಅನಿಸುತ್ತೆ. ಸೊ ಇದೇ ಈ ಡಿಫ್ರೆನ್ಸ್ ಎಲ್ಲ ಗೊತ್ತಿಲ್ಲ ಅಂದರೆ ಇದೊಂದು ಪ್ರಾಬ್ಲಮ್ ನೋಡಿ. ಸಣ್ಣದಿದೆಯಪ್ಪ, ಸಣ್ಣ ಆಗಿರುತ್ತೆ. ತುಂಬ ಜನ ಸುಮ್ಮನೆ ಕರಡಿ ಅಂದರೆ ಒಂದೇ ಥರ ಅನ್ಕೊಂಡ್ಬಿಡ್ತೀವಿ, ಬಟ್ ಅದರಲ್ಲಿ ಎಷ್ಟು ವೆರೈಟೀಸ್ ಇದೆ. ಈ ಸ್ಲಾತ್ ಬೇರ್ ನಿಮಗೆಲ್ಲ ಇಲ್ಲಿ ನಮ್ಮ ಸುತ್ತಮುತ್ತಲೆಲ್ಲ ಸಿಗುತ್ತೆ, ಬನ್ನೇರುಘಟ್ಟ ಏರಿಯಾದಲ್ಲಿ ಸಿಕ್ಬಿಡುತ್ತೆ. ಸಣ್ಣ ಬೇರ್ ಆಗಿರ್ಬೋದು. ನಮ್ಮ ಮನೆ ಕೂಡ ಒಂದ್ಸತಿ ಬಂದಿತ್ತು. ಸೊ ಏಷ್ಯಾಟಿಕ್ ಬೇರು ಸ್ವಲ್ಪ ಮೌಂಟೇನ್ ಸೈಡು, ಅದೇ ಹಿಮಾಲಯ ಆ ಕಡೆ ಎಲ್ಲ ಇರುತ್ತೆ. ಮತ್ತೆ ಜಪಾನ್ ಜಾಸ್ತಿ. ಜಪಾನ್ ಅಂತಿದ್ದಾನೆ, ಎಷ್ಟು ಕರೆಕ್ಟ್ ಇದೆ ಅಂತ ಗೊತ್ತಿಲ್ಲ, ನೀವು ಗೂಗಲ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲ ಅದು ಕೋಳಿಗಳು. ನಮ್ಮ ಮನೇಲಿ ಕೋಳಿ ಇವು ಯಾವ ಮಿಕ್ಸ್ ಮಾಡ್ತಿದ್ದಾರೆ. ಅದು ಇದೆಯಲ್ಲ ಏನದು ಕ್ಲಾಸ್ ಭಾಳ ಶಾರ್ಪ್. ಸೊ ಬೇಕಾದರೆ ಯಾವ್ದಾದ್ರು ಅನಿಮಲ್ ಅಟ್ಯಾಕ್ ಮಾಡಿದ್ರೆ ಅದು ಬರೀ ಕ್ಲಾಸಲ್ಲೇ ಹೊಡೆದಾಕ್ಬಿಡುತ್ತೆ. ಸೊ ಇಲ್ಲಿ ಆ್ಯಕ್ಟಿವ್ ಆಗಿದ್ದಾವೆ ಸಖತ್ತಾಗಿ ಸಣ್ಣ ಮಾಂಸಾಹಾರಿಗಳು. ನರಿಗಳ ಇವು ಡೋಲ್ಸ್. ಸೊ ಡೋಲ್ಸ್ ನೋಡಿ ಎಷ್ಟು ಆ್ಯಕ್ಟಿವ್ ಆಗಿ ಓಡಾಡ್ತಿದ್ದಾವೆ. ಇವತ್ತು ನಾವು ಲಕ್ಕಿ ಅನಿಸುತ್ತೆ, ಎಷ್ಟು ಚೆನ್ನಾಗಿ ಹೋಗ್ತದೆ ನೋಡಿ. ಒಂದ್ಸತಿ ನಾಗರಹೊಳೆಯಲ್ಲಿ ನಾವು ಹೋದಾಗ ಒಂದ್ಸತಿ ಅರ್ಲಿ ಮಾರ್ನಿಂಗ್ ನಾವು ಆ ಕಾಡಲ್ಲಿ ಜೀಪ್ ಸಫಾರಿ ತೊಗೊಂಡು ಹೋಗ್ಬೇಕಾದ್ರೆ ಇದ್ರದ್ದೊಂದು ಗುಂಪು ಬಂದು ನಮ್ಮ ಜೀಪ್ನ ಸುತ್ತಮುತ್ತಲೆಲ್ಲ ಸುತ್ತಾಡಿತ್ತು. ಅದು ನೆನಪು ಬರುತ್ತೆ ನೋಡೋಕ್ಕೆ, ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ. ಇದೆಲ್ಲ ಆ್ಯಕ್ಚುಲಿ ಗುಂಪಲ್ಲೇ ಇರುತ್ತೆ ಕಾಡಲ್ಲಿ. ಇದೆಲ್ಲ ತುಂಬ ಸಂಖ್ಯೆಯಲ್ಲಿ ಇದ್ದಿದ್ದರಿಂದ ಇವನ್ ಒಂದು ಹುಲಿ ಬಂದ್ರೂ ಅದನ್ನು ಹೆದರಿಸೋಷ್ಟು ಶಕ್ತಿ ಇಟ್ಕೊಂಡಿರುತ್ತೆ ಅದು. ಸೊ ಇದ್ರದ್ದು ಮೇನ್ ಏನಪ್ಪ ಅಂದರೆ ಅದ್ರ ನಂಬರ್ಸಲ್ಲೇ ಅದು ಯಾವ ದೊಡ್ಡ ಪ್ರಾಣಿನಾದರೂ ಹೆದರಿಸ್ಬಿಡುತ್ತೆ. ಸೊ ಹಂಟ್ ಮಾಡೋದು ಅದೇ ಅಷ್ಟೇ ಫೆರೋಷಿಯಸ್ಸು. ಜಿಂಕೆನೆಲ್ಲ ಹೆಚ್ಚು ಕಡಿಮೆ ಹಂಟ್ ಮಾಡಿ ಒಂದೇ ದಿನದಲ್ಲಿ ಮುಗಿಸೋಷ್ಟು ಫಾಸ್ಟಾಗಿ ತಿಂದಾಕ್ಬಿಡುತ್ತೆ. ಏನು ಫನ್ ಫ್ಯಾಕ್ಟಪ್ಪ? ಇವೆಲ್ಲ ಟೈಗರ್ಸ್ನ ಗ್ರೂಪಲ್ಲಿ ಅಟ್ಯಾಕ್ ಮಾಡ್ತವೆ, ಟೈಗರ್ಸ್ ಮತ್ತು ಲೆಪರ್ಡ್ಸ್ನ. ಕರೆಕ್ಟ್, ಅದನ್ನೇ ನಾನು ಹೇಳಿದ್ದು. ಅಂದರೆ ಇವೆಲ್ಲ ಎಷ್ಟು ಚಿಕ್ಕ ಪ್ರಾಣಿಗಳಾದರೂ ಸಂಖ್ಯೆ ಜಾಸ್ತಿ ಮಾಡಿಕೊಂಡು ಟೈಗರ್ನ ಕೂಡ ಹೆದರ್ಸ್ಬಿಡ್ತವೆ. ಸೊ ಇವೆಲ್ಲ ಹೋಗಿ ಹಂಟ್ ಮಾಡಿದ್ದು ಯಾವ್ದಾದ್ರು ಒಂದು ಆಲ್ರೆಡಿ ಟೈಗರ್ ಹಂಟ್ ಮಾಡಿದ್ದು ಯಾವ್ದಾದ್ರು ಇತ್ತು ಅಂದರೆ ಅದನ್ನು ಹೋಗಿ ಕಿತ್ಕೋಬೇಕು ಅಂದರೆ ಇವೆಲ್ಲ ಹೋಗಿ ನಂಬರ್ಸಲ್ಲಿ ಟೈಗರ್ನ ಇದು ಮಾಡಿಬಿಡ್ತವೆ, ಅಂದರೆ ಓಡಿಸ್ಬಿಡ್ತವೆ. ಟೈಗರ್ನ ನಿಲ್ಲಲ್ಲ ಟೈಗರ್ ಅವಾಗ, ಹಾಂ ಕಚ್ಚಿ ಓಡಿಸ್ಬಿಡ್ತವೆ. ನಂಬರ್ ಜಾಸ್ತಿ ಇದ್ದದಕ್ಕೆ ಟೈಗರ್ ಕೂಡ ಹಿಂಸರ್ಕೊಂಡ್ಬಿಡುತ್ತೆ. ವಾವ್, ಅದೇ ಅದು ಸಿಂಹ ಅಲ್ವಾ? ಹುಲಿ. ಸಿಂಹ ಅಲ್ಲ, ಹುಲಿ. ಸೌಂಡ್ ಕೇಳಿಸ್ತಿದ್ಯಪ್ಪ. ಇದನ್ನ ನಾವು ಡೈಲಿ ಹೆಚ್ಚು ಕಡಿಮೆ ಅರ್ಲಿ ಮಾರ್ನಿಂಗ್ ನಮ್ಮ ಮನೆಗೆ ಕೇಳಿಸುತ್ತೆ ಈ ಸೌಂಡ್. ಕೋಲ್ಡ್ ಇದೆಯಲ್ಲಪ್ಪ ಅದು. ಇದು ಸಿಂಹನ ಅಥವಾ ಹುಲಿ ಯಾವುದೋ ಒಂದು ಆಗಿರುತ್ತೆ, ಹುಲಿ ಅದು. ಸೊ ಅದೇ ವೈಟ್ ಟೈಗರ್ ನಾವೇನು ನೋಡ್ಕೊಂಡು ಬಂದ್ವಿ, ಅದರದ್ದೇ ಸೌಂಡ್ ಅದು. ಅದು ಆ್ಯಕ್ಚುಲಿ ಮೋಸ್ಟ್ಲಿ ಊಟ ಟೈಮ್ ಅನ್ಸುತ್ತೆ, ಅದಕ್ಕೆ ಅದು ವೇಟ್ ಮಾಡ್ತಾ ಇತ್ತು ಅವಾಗ. ಸೌಂಡ್ ಎಷ್ಟು ಕೋಲ್ಡ್ ಇದೆಯಲ್ಲಪ್ಪ, ಎಷ್ಟು ಚೆನ್ನಾಗಿದೆಯಲ್ಲ. ಕೋಲ್ಡ್. ಆ ಗರ್ಜನೆ ನಮಗೆ ಮನೆಯವ್ರಿಗೂ ಕೇಳಿಸುತ್ತೆ. ಎಷ್ಟೋ ಸಲ ನಾವು ಈವ್ನಿಂಗ್ ವಾಕ್ ಮಾಡಬೇಕಾದ್ರೆ ಅಥವಾ ಅರ್ಲಿ ಮಾರ್ನಿಂಗ್ ಇದ್ದರೆ ಆ ಸೌಂಡ್ ನಮಗೆ ಅಲ್ಲಿವರೆಗೂ ಬರುತ್ತೆ. ಅಂದರೆ ಹೆಚ್ಚು ಕಡಿಮೆ ಒಂದು 3 ಕಿಲೋಮೀಟರ್ಸ್ ಆ ರೇಂಜಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರುತ್ತೆ ನೋಡಿ ಅದ್ರ ಸೌಂಡ್, ಅಷ್ಟು ಪವರ್ಫುಲ್. ನಾವು ಸುತ್ತಮುತ್ತಲು ಇರೋದ್ರಿಂದ ನಮಗೆ ಇವನ್ ನಾನು ಸೈಕ್ಲಿಂಗ್ ಹೋಗ್ಬೇಕಂತಂದ್ರೆ ಇಂಥ ಕಾಡು ಮಧ್ಯೆ ಹೋಗ್ತೀನಿ. ಇದೆಲ್ಲ ಸಿಟಿಯಲ್ಲಿ ಇದ್ದವರಿಗೆಲ್ಲ ಸಿಗಲ್ಲ. ಸೊ ನಾವು ಅದರ ಆ ವಿಷಯದಲ್ಲಿ ತುಂಬ ಲಕ್ಕಿ. ನೋಡಿ ಕಲ್ ಮೇಲೆ ಆ ಕತ್ತೆಕಿರ್ಬಾ ಅಲ್ಲಿದೆ ನೋಡಿ. ಇದು ನಮ್ಮ ಜಂಗಲ್ ಬುಕ್ಕಲ್ಲೆಲ್ಲ ಇತ್ತು ಇದು. ಇದು ಹುಲಿ ಜೊತೆ ಸೇರಿಕೊಂಡು ಪ್ಲಾಟ್ ಮಾಡ್ತಿರುತ್ತೆ ಮೊಗ್ಲಿನ ಮುಗ್ಸೋಕ್ಕೆ. ತಬಾಕಿ ಅಂತ ಇದು ಜಂಗಲ್ ಬುಕ್ಕಲ್ಲಿದೆ ಕ್ಯಾರೆಕ್ಟರ್. ಗುಳ್ಳೆನರಿ ಅಲ್ಲ ಅದು ಹೈನಾ. ಹಾಂ, ಗೋಲ್ಡನ್ ಜಾಕಲ್ಸ್ ಎಲ್ಲ ಇವತ್ತು ಆ್ಯಕ್ಟಿವ್ ಆಗಿಬಿಟ್ಟಿದ್ದಾವೆ. ಒಳ್ಳೆ ಟೈಮ್ ಬಂದಿದ್ದೀವಿ ನೋಡಿ. ಇಲ್ಲೊಂದು ಗೋಲ್ಡನ್ ಜಾಕಲ್ ಇದೆ. ಏನದು? ಏನೋ ಇದು ಮಾಡ್ಕೊಂಡಿದೆ ಅದು ಕಿವಿ ಕ್ಲೀನ್ ಮಾಡ್ತಾ ಇದೆ ಇನ್ನೊಂದ್ರದ್ದು. ಅದು ಮಲ್ಕೊಂಡಿದೆ, ಇದು ಕಿವಿ ಕ್ಲೀನ್ ಮಾಡ್ತಾಯಿದೆ ನೋಡಿ. ಅನಿಮಲ್ಸ್ನಲ್ಲಿ ಎಷ್ಟು ಅನ್ಯೋನ್ಯತೆ ಇರುತ್ತೆ ನೋಡಿ. ಅದು ಮಲ್ಕೊಂಡಿದೆ, ಅದರಲ್ಲಿ ಅದು ಕಿವಿನೆಲ್ಲ ಕ್ಲೀನ್ ಮಾಡ್ತಾಯಿದೆ.
ಸೊ ಇದೇ ಅನಿಮಲ್ಸ್ ಕಿಂಗ್ಡಮಲ್ಲಿ ಇರೋಂಥ ಒಂದು ಡಿಫ್ರೆನ್ಸ್ ಅಂತ ಹೇಳ್ಬೋದು, ಹ್ಯೂಮನ್ಸ್ ಮತ್ತು ಅನಿಮಲ್ಸಿಗೆ ಕಂಪೇರ್ ಮಾಡಿದರೆ. ನಾವು ಸೊ ಇಂಡಿಯನ್ ಗ್ರೇ ವುಲ್ಫ್ ಅಲ್ವಾ ಇದು? ಸೊ ಎಲ್ಲ ಈ ಚಳಿಗೋಸ್ಕರ ಹೊರಗೆ ಬಂದುಬಿಟ್ಟಿದ್ದೇವೆ ಅನ್ಸುತ್ತೆ. ಹಾಂ, ತೋಳ. ಸೊ ಇವತ್ತು ಲಕ್ಕಿ ನಾವು, ಯಾಕಂದರೆ ಹೋದ ಸತಿ ಬಂದಾಗೆಲ್ಲ ಇದು ಪೂರ್ತಿಯಾಗಿ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ, ಯಾವುದೂ ನಮಗೆ ಸಿಕ್ಕಿರಲಿಲ್ಲ. ಸುಮ್ಮನೆ ಬಂದ್ವಿ, ಸುಮ್ಮನೆ ಹೋಗಿದ್ವಿ. ಈಗ ನೋಡಿದರೆ ಎಲ್ಲ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾವೆ. ಹಾಂ, ಮೋಸ್ಟ್ಲಿ ಚಳಿ ಇದ್ದಿದ್ದರಿಂದ ಎಲ್ಲ ಬಿಸಿಲು ಕಾಸ್ಲಿಕ್ಕೆ ಹೊರಗಡೆ ಬಂದಿದ್ದೇವೆ ಅನಿಸುತ್ತೆ. ಸೊ ಇದು ಒಳ್ಳೆ ಟೈಮ್ ನೋಡಿ, ವಿಂಟರ್ ಸೀಸನ್. ಸೊ ಲಾಸ್ಟ್ ಟೈಮ್ ಇಲ್ಲೇ ಬೋಟಿಂಗ್ ಮಾಡಿದ್ವಿ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ ಬೋಟಿಂಗ್ ಎಲ್ಲ ಜನ ಮಾಡ್ತಿದ್ದಾರೆ. ಸೊ ಟಿಕೆಟ್ ಕೂಡ ನಿಮಗೆ ತೋರಿಸ್ತೀನಿ ಬನ್ನಿ ಎಷ್ಟಿದೆ ಪ್ರೈಸ್ ಅಂತ. ಸೊ ಅರೌಂಡ್ 200 ರುಪೀಸು. ಓಕೆ, 2 ಸೀಟ್ರ್ ಬೋಟು 200 ರುಪೀಸು, 4 ಸೀಟರು 400 ರುಪೀಸು. ಸೊ ಪರ್ ಹೆಡ್ ಲೆಕ್ಕ ಇಲ್ಲ, ಇದು ಬೋಟ್ ಲೆಕ್ಕ. ಕಾವಲ್ಕೆರೆ ಲೇಕ್ ಬೋಟಿಂಗ್. ಸೊ ಇಲ್ಲಿ ನೋಡಿ ಎಲ್ಲ ಜನ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಸೊ ಈ ಸತಿ ನಾವು ಬೋಟಿಂಗ್ ಅಂತೂ ಮಾಡ್ತಿಲ್ಲ, ಟೈಮ್ ಕನ್ಸ್ಟೆಂಟ್ ಆಗಿದ್ದಕ್ಕೆ ಸ್ವಲ್ಪ ಬೇಗನೆ ಹೋಗಬೇಕು ಅಂತ ಹೊರಟಿದ್ದೀವಿ. ಸೊ ಬನ್ನಿ, ನಿಮಗೆ ಹಾಗೆ ಬೇರೆ ಎಲ್ಲ ತೋರಿಸ್ಕೊಂಡು ಬರ್ತೀವಿ ಇವಾಗ. ಈ ರೀತಿ ಬಗ್ಗೀಸ್ ಎಲ್ಲ ತೊಗೋಬೋದು ನೀವು, ಅದು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ಇರುತ್ತೆ ಇದು ಬಗ್ಗೀಸು. ಸೊ ನಡೆಯೋಕ್ಕೆ ಆಗಲ್ಲ ಅಂತಂದರೆ ನಡೆಯೋದು ಬೆಟರು, ಬಟ್ ಆಗದವ್ರಿಗೆ ಬಗ್ಗೀಸ್ ಈ ಥರ ತೊಗೊಳ್ಬೋದು ನೋಡಿ. ಸಿಗ್ನೇಚರ್ ಸ್ಪೈಡರ್. ಹಾಂ, ಸ್ಪೈಡರ್ ಅಲ್ಲ, ಸ್ಪೈಡರ್ ಒಳಗಡೆ ನೋಡ್ಕೊಂಬಂದ್ವಿಲ್ಲ, ಅದೇ ಇದು ಸ್ಪೈಡರ್. ಸೊ ಹಿಪ್ಪೋಸ್ನ ನೋಡ್ಕೊಂಡು ಬರೋಣ ಇವಾಗ. ಸೊ ಲಾಸ್ಟ್ ಟೈಮ್ ಬಂದಾಗ ಇದು ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ. ಸೊ ಈ ಸಲ ಮೋಸ್ಟ್ಲಿ ನಮ್ಮ ಲಕ್ ಚೆನ್ನಾಗಿದೆ ಅಂತ ನೋಡೋಣ, ಟೆಸ್ಟ್ ಮಾಡೋಣ ಬನ್ನಿ. ಓ, ಈ ಕಡೆ ಇದೆಯಲ್ಲ, ನೋಡಿ ಕಮ್ಯುನಿಕೇಟ್ ಮಾಡೋದು. ಸೊ ಅವು ಅಲ್ಲಿಂದ ಇಲ್ಲಿಗೆ ಕಮ್ಯುನಿಕೇಟ್ ಮಾಡಲಿಕ್ಕೋಸ್ಕರ ಈ ರೀತಿ ಮಾತಾಡ್ಕೊಳ್ತಾ ಇದ್ದಾವೆ. ಓಕೆ, ಬ್ಲ್ಯಾಕ್ ಬಕ್ ಎಲ್ಲ ಇಲ್ಲಿದೆ ನೋಡಿ. ಬ್ಲ್ಯಾಕ್ ಬಕ್ಕ ಎರಡಿದಲ್ಲ, ಅದಲ್ಲ ಇವೆಲ್ಲ ನಾರ್ಮಲ್ಲು ಮರಿ ಇದಾವೆ ಇಲ್ಲಿ. ಇದಲ್ಲ, ಇದು ಬಾಲ್ಕಿಂಗ್ ಡಿಯರ್ ಅನ್ಸುತ್ತೆ. ಇವೆಲ್ಲ ಬ್ಲ್ಯಾಕ್ ಫೀಮೇಲ್. ಓಕೆ. ಮೇಲೆಲ್ಲ ಫುಲ್ ಡಾರ್ಕ್ ಕಲರ್. ಅಲ್ಲಿದ್ದೀರಾ ಅಲ್ಲಿ? ಓ, ಇದೆಲ್ಲ ಬ್ಲ್ಯಾಕ್ ಬಕ್ಕಾ? ಅಲ್ಲಿ ನೋಡಿ ಗ್ರೇ ಮತ್ತೆ ವೈಟ್ ಇದೆಯಲ್ಲ ಕೆಳಗೆ. ಓಕೆ. ಮೇಲು ಡಾರ್ಕ್ ಬ್ರೌನು ನೋಡಿ ಇಲ್ಲಿ. ಇದೆಲ್ಲ ಬ್ಲ್ಯಾಕ್ ಬಕ್ಕ ಇದು? ಇದು ಬರೀ. ಓಕೆ, ನೈಸ್. ಎಷ್ಟು ಚೆನ್ನಾಗಿದೆ ಅಲ್ಲ. ಬ್ಲ್ಯಾಕ್ ಬಕ್ ತುಂಬ ರೇರು ನೋಡಿ. ಫೈಟ್ ಮಾಡ್ತಿದ್ದಾವೆ ಇವಾಗಲಿಂದ, ಚಿಕ್ಕ ಮರಿಗಳು ಇನ್ನೂ. ಇದು ಫೀಮೇಲು. ಆಲ್ರೆಡಿ ಫೈಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಹಾನ್ಸ್ ಅಲ್ಲಿದೆಯಲ್ಲ, ಅದು ಫುಲ್ ಅಡಲ್ಟ್ ಮೇಲು, ಬ್ಲ್ಯಾಕ್ ಆ್ಯಂಡ್ ವೈಟ್. ಓಕೆ. ಸೊ ನೋಡಿದ್ರಲ್ಲ, ಬ್ಲ್ಯಾಕ್ ಬಕ್ ಅಂತೂ ಸೂಪರ್ ಆಗಿತ್ತು. ಎಲ್ಲ ಹಾರ್ನ್ ಬಿಯರಾ? ಹಾಗ್ ಬಿಯರ್. ಸೊ ಸಾಮಾನ್ಯರಿಗೆ ಎಲ್ಲದೂ ಜಿಂಕೆನೆ ಅಂತ ಹೇಳ್ಬಿಡ್ತೀವಿ, ಬಟ್ ಎಷ್ಟು ಟೈಪ್ಸ್ ಇದೆ ನೋಡಿ ಜಿಂಕೆಗಳಲ್ಲೂ, ವೆರೈಟೀಸು. ಚಿತಾಲ್ ಇದು ಕಾಮನ್. ಸೊ ಇದು ನಮ್ಮ ಬಂಡೀಪುರ, ನಾಗರಹೊಳೆಯಲ್ಲಿ ಎಲ್ಲೋದ್ರೂ ನಿಮಗೆ ಸಿಗುತ್ತೆ ಚಿತಾಲ್. ಸೊ ಇಲ್ಲಿ ಆನೆ ಇದೆ. ಸೊ ಇಲ್ಲಿ ಝೂ ಅಲ್ಲೇ ಹುಟ್ಟಿರೋಂಥ ಆನೆಗಳನ್ನ, ಆ ಮರಿಗಳನ್ನ ತಗೊಂಬಂದು ಇಲ್ಲಿ ಇಟ್ಟಿರ್ತಾರೆ. ಅವು ದೊಡ್ಡಕಾದ್ಮೇಲೆ ವಾಪಸ್ ಅವನ್ನ ಕ್ಯಾಂಪಿಗೆ ಕಳಿಸೋದು. ಸೊ ಅಲ್ಲಿವರೆಗೂ ಇಲ್ಲೇ ಬೆಳಿತವೆ. ಮಂಕಿ ಇಲ್ಲ ಅಪ್ಪ, ಮಂಕಿ ಇಲ್ಲಪ್ಪ, ಬಾರ್ನೆಟ್ ಮಕಾಕ್. ಅದು ಮಕಾಕ್ ರಿಯಲ್ ನೇಮು ಬಾರ್ನೆಟ್ ಮಕಾಕ್. ಈ ಸ್ಪೀಶೀಸು ಅಸ್ಸಾಮಲ್ಲೆಲ್ಲ ಯೂಸ್ ಇರ್ತವೆ. ಸೊ ಮಂಕಿನೆಲ್ಲ ನೋಡಿ ಟೀಸ್ ಮಾಡ್ತಿದ್ದಾರೆ. ಸೊ ಟೀಸ್ ಮಾಡೋಕೆ ಹೋಗಬೇಡಿ, ಅನಿಮಲ್ಸ್ನೆಲ್ಲ ಈ ಥರ ಮುಟ್ತಿದ್ದಾರೆ, ಇದೆಲ್ಲ ಮಾಡಬಾರ್ದು. ಸೊ ವೈಲ್ಡ್ ಲೈಫ್ನ ವೈಲ್ಡಾಗಿ ಇರೋಕ್ಕೆ ಬಿಡೋದೇ ಒಳ್ಳೆಯದು. ನಾವು ಹೆಂಗೆ ಇದ್ದರೂ ಆಲ್ರೆಡಿ ತುಂಬ ಇಂಟ್ರೂಡ್ ಮಾಡಿಬಿಟ್ಟಿದ್ದೀವಿ ನೇಚರ್ನ. ಸೊ ಈಗ ಅಟ್ಲೀಸ್ಟ್ ಅವನ್ನ ಇಲ್ಲಾದರೂ ಸ್ವಲ್ಪ ನೆಮ್ಮದಿಯಿಂದ ಇರೋಕ್ಕೆ ಬಿಡೋದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನ್ಯಾಷನಲ್ ಪಾರ್ಕಲ್ಲಿ ಇದು ನಂಬರ್ 1 ಯಾಕೆ ಅಂದರೆ ಮೆಟ್ರೋಪಾಲಿಟನ್ ಸಿಟಿಗೆ ಅಂಟ್ಕೊಂಡಿರೋಂಥ ಒಂದು ಕಾರಣದಿಂದ ಇದೊಂದು ವಿಶೇಷವಾಗಿರುವಂಥ ಒಂದು ನ್ಯಾಷನಲ್ ಪಾರ್ಕ್ ಇದು. ಸೊ ಇಲ್ಲಿ ಮೇನ್ ಏನಂದರೆ ಬಿಗ್ 4 ಅಂದರೆ ನಿಮಗೆ ಹುಲಿ ಸಿಗುತ್ತೆ ಮತ್ತು ಚಿರತೆ ಸಿಗುತ್ತೆ ಈ ಕಾಡುಗಳಲ್ಲಿ. ಅಂದರೆ ಇದು ಝೂ ಬಗ್ಗೆ ನಾನು ಹೇಳ್ತಾ ಇಲ್ಲ, ಈ ಸುತ್ತಮುತ್ತಲ ಕಾಡು ಏನಿದೆ ಇಲ್ಲಿ ಇದು ಬರೀ 7% ಬರೀ ನಾವು ಝೂನಲ್ಲಿರೋ ಏರಿಯಾ. ಇದು ಬಿಟ್ಟರೆ ನಿಮಗೆ ಹೊರಗಡೆ ಏನಿದೆ ಅದೇ ಒಂದು 250 ಸ್ಕ್ವೇರ್ ಕಿಲೋಮೀಟ್ರಷ್ಟು ಸುತ್ತಳತೆ ಇದೆ. ಸೊ ಅದರಲ್ಲಿ 4 ಬಿಗ್ ಅನಿಮಲ್ ನಿಮಗೆ ಸಿಗುತ್ತೆ. ಎಲಿಫೆಂಟ್ ಸಿಗುತ್ತೆ, ವೈಲ್ಡ್ ಎಲಿಫೆಂಟು, ಮತ್ತು ಟೈಗರು, ಮತ್ತು ಲೆಪರ್ಡು. ಯಾವುದಿದು?
ಸ್ಮಾಲ್ ಸೈಜ್ ಅಪ್ಪ. ನೋಡಿದರೆ ಸಾಕೊಂಡ್ಬಿಡ್ಬೇಕು ಅನ್ಸುತ್ತಲ್ವಾ? ಸೊ ಆಗಲೇ ನಿಮಗೆ ವಿಶೇಷವಾಗಿ ಏನಿದೆ ಅಂತ ಹೇಳ್ತಾ ಇದ್ದೆ. ಸೊ ಬನ್ನೇರುಘಟ್ಟ ಕಾಡಲ್ಲಿ ನಿಮಗೆ ಎಲ್ಲ ಥರದ ಪ್ರಾಣಿಗಳು ಸಿಗ್ತವೆ. ಸೊ ಇಲ್ಲಿವರೆಗೂ ನಮ್ಮ ಬನ್ನೇರುಘಟ್ಟ ಏನು ಈ ಝೂ ಬಿಟ್ಟು ಹೊರಗಡೆ ಏನು ಏರಿಯಾ ಇದೆ ಅದು 250 ಸ್ಕ್ವೇರ್ ಕಿಲೋಮೀಟರ್ ಅಂತ ನಾನು ಹೇಳ್ತಾ ಇದ್ದೆ ನಿಮಗೆ. ಅಲ್ಲಿ ಇಲ್ಲಿವರೆಗೂ ನಮಗೆ 2 ಹುಲಿಗಳು ಕಂಡು ಬಂದಿದ್ದಾವೆ ವೈಲ್ಡಾಗಿ. ಸೊ ರೀಸೆಂಟಾಗಿ ಕೂಡ ಅದರದ್ದು ಸೈಟಿಂಗ್ ಆಗಿತ್ತು. ಸೊ ನೀವು ಅನ್ಕೋಬೋದು ಬೆಂಗಳೂರಿಗೆ ಎಷ್ಟು ಹತ್ರವಾಗಿದ್ದೀವಿ ಅಂತಂದು. ಹಾರ್ನ್ಬಿಲ್ ಜಗನ್. ಸೊ ಜಗನ್ ಬಂದಿದ್ದೇ ಕಾರಣ ಇರುತ್ತೆ ಇವತ್ತು. ಹಾರ್ನ್ಬಿಲ್ ನೋಡ್ಬೇಕಂತಾನೆ ಬಂದಿದ್ದಾನೆ. ಸೊ ಹಾರ್ನ್ಬಿಲ್ ಕಾಣ್ತಾ ಇಲ್ಲ ಇವಾಗ. ಎಲ್ಲಿದೆ? ಓ ನೈಸ್. ಹಿಡ್ಕ ಫೋಟೋ ತಕ್ಕ. ನನ್ನ ಫೇವ್ರೆಟ್ ಬರ್ಡು. ಸೊ ಗ್ರೇಟ್ ಹಾರ್ನ್ಬಿಲ್ನ ನಾವು ನೋಡಿದ್ವಿ ಫೈನಲಿ ಅಲ್ವೇನೋ ಜಗನ್? ಸೊ ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿತ್ತು. ನಾವು ನ್ಯಾಚುರಲ್ ಆಗಿ ನೋಡಿದಾಗ ಹೆಚ್ಚು ಕಡಿಮೆ ಇಷ್ಟು ದೊಡ್ಡದಾಗಿ ಎಲ್ಲೂ ಕಂಡಿರಲಿಲ್ಲ. ತುಂಬ ದೊಡ್ಡದಿತ್ತು. ಒಂದು ಸ್ಪೆಷಾಲಿಟಿ ಏನಪ್ಪ ಜಗನ್ ಹಾರ್ನ್ಬಿಲ್ದು? ಹಾನ್ ಬಿದ್ದ ಹೋಗ್ಲಿ ಬಿಡು. ಸೊ ಲೈಫ್ ಲಾಂಗು ಆ್ಯಕ್ಚುಲಿ ಒಂದೇ ಪೇರ್. ಸೊ ಪಾರ್ಟ್ನರ್ ಚೇಂಜ್ ಮಾಡಲ್ಲ, ಅದೇ ಅದ್ರ ಸ್ಪೆಷಾಲಿಟಿ. ಸೊ ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಗೂಗಲ್ ಮಾಡಿ. ಸೊ ಕೋತಿಗಳೆಲ್ಲ ನೋಡಿದ್ರಿ, ಅಟ್ಯಾಕ್ ಎಲ್ಲ ಮಾಡಕ್ಕೆ ಬರ್ತವೆ ಇಲ್ಲಿ ಕೋತಿಗಳು. ಅವು ಕೆಲಸ ಅವೇ ಮಾಡ್ತವೆ, ಬಟ್ ಮನುಷ್ಯರು ಕೋತಿಗಳ ಥರ ಬಿಹೇವ್ ಮಾಡ್ತಾರೆ. ಸೊ ಇವತ್ತಿನ ಜರ್ನಿ ನಮ್ಮದು ಮುಗೀತು. ಸೊ ನಾವು ಇವಾಗ ನಮ್ಮ ಸಫಾರಿ ಮತ್ತು ನ್ಯಾಷನಲ್ ಪಾರ್ಕ್ ಎಲ್ಲದನ್ನು ಸುತ್ತಾಡಿಕೊಂಡು ಬಟರ್ಫ್ಲೈ ಪಾರ್ಕ್ ಕೂಡ ನೋಡಿಕೊಂಡು ನಿಮಗೂ ತೋರಿಸ್ಕೊಂಡು ಇವಾಗ ಹೊರಡೋ ಸಮಯ ನಮಗೆ. ನೋಡಿ ಇದೇ ನಮಗೆ ಎಂಟ್ರೆನ್ಸಲ್ಲಿ ಬಂದು ಟಿಕೆಟ್ ತೊಗೊಂಡಂಥ ಕೌಂಟ್ರು. ಸಫಾರಿ ಮತ್ತು ಝೂ ಎಲ್ಲ ಸೇರಿ ಅರೌಂಡ್ ಇಟ್ ವಾಸ್ ಸಮಥಿಂಗ್ ಲೈಕ್ 370 ರುಪೀಸ್. ಅಂದರೆ ನಾರ್ಮಲ್ ನೀವು ಏನಾದರೂ ನಾರ್ಮಲ್ ವೆಹಿಕಲ್ ತೊಗೋಬೇಕು ಸಫಾರಿಗೆ ಅಂದರೆ ಅಡಲ್ಟಿಗೆ 370 ಚಾರ್ಜ್ ಮಾಡಿದರು. ಅದನ್ನೇ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಇರೋ ಸೊ ನೋಡ್ಬೋದು ಇಲ್ಲಿ 370 ಅಡಲ್ಟು, ಚೈಲ್ಡಿಗೆ 210 ರುಪೀಸು. ಸೊ ನೀವು ಬಂದರೆ ಮೆನ್ಷನ್ ಮಾಡಿ ನಿಮ್ಮ ಹತ್ರ ನಿಮ್ಮ ಜೊತೆ ಚೈಲ್ಡ್ ಇದ್ದಾರೆ ಅಂತ. ಚೈಲ್ಡ್ ಇದ್ದರೆ ಅವಕ್ಕೆಲ್ಲ ಸ್ವಲ್ಪ ಕನ್ಸೆಷನ್ ಆಗುತ್ತೆ ನಿಮಗೆ. ಅಡಲ್ಟ್ಸಿಗೆ ಮಾತ್ರ 370 ಇನ್ಕ್ಲೂಸಿವ್ ಆಫ್ ದ ಝೂ ಚಾರ್ಜಸ್. ಹಿಂಗೆ ಹೋಗೋದು. ಸೊ ಏನು ಗೊತ್ತಾ, ಝೂಗೆ ನಾವು ಬಂದಾಗ ಈಗ ಏನಾದರೂ ನಿಮಗೆ ನಡೆಯೋಕ್ಕಾಗಲ್ಲ ಅಂದರೆ ಬಗ್ಗಿ ಕೂಡ ತೊಗೋಬೋದು, ಬಟ್ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಇರುತ್ತೆ. ಅದನ್ನು ನೀವು ಬೇಕಾದರೆ ಯೂಸ್ ಮಾಡ್ಕೊಳ್ಳಿ. ಸೊ ಈ ಥರ ಎಲ್ಲ ಸ್ವಲ್ಪ ಸೀನಿಯರ್ ನಮ್ಮ ಮನೇಲಿ ನಡೀಲಿಕ್ಕೆ ರೆಡಿ ಇದ್ರು ಅಂತ ನಾನು ಹಿಂಗೆ ಕರ್ಕೊಂಡು ಹೋದೆ ಅವ್ರನ್ನ. ಇಲ್ಲಾಂದರೆ ಬಗ್ಗಿಯಲ್ಲಿ ಹೋಗೋದು ಒಳ್ಳೆಯದು. ಗ್ರೇಟ್ ಹಾರ್ನ್ಬಿಲ್ಸ್ ಡ್ರ್ಯಾಗನ್ ಫ್ಲೈಸ್ನ ಕಂಟೈನ್ ಮಾಡೋಕ್ಕೆ ನೇಚರಲ್ಲಿ ಹೆಲ್ಪ್ ಮಾಡ್ತವೆ. ಅಷ್ಟೇನಾ? ಜಗಂದು ಎಲ್ಲ ಶಾರ್ಟ್ ಮಾತಿರ್ತವೆ. ಸೊ ಅದೇ ಸ್ವಲ್ಪ ಅನಿಮಲ್ ಫುಲ್ ಕತೆ ಎಲ್ಲ ಎನ್ನಕ್ಕಾಗಲ್ಲ ಅಂತ ಹೇಳ್ತಾನೆ ನೋಡಿ. ಸೊ ಓವರಾಲ್ ಎಂಜಾಯ್ ಮಾಡಿದ್ವಿ ಎಲ್ಲರೂ. ಒಂದು ದಿನ ಹೆಂಗೋ ಮಾಡಿ ಕಳೆದ್ವಿ. ಸೊ ಈಗ ವಾಪಸ್ ನಮ್ಮ ಪಾರ್ಕಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ. ಇವಾಗ ನನ್ನದು ವಾಚ್ ಪ್ರಕಾರ ಅರೌಂಡ್ 2 to 2.5 ಕಿಲೋಮೀಟರ್ ನಾವು ವಾಕ್ ಮಾಡಿದ್ವಿ. ಬಂದಿಲ್ಲ, ಯಾಕಂದರೆ ಜಗನ್ ಈಸ್ ವೆರಿ ಫಿಟ್ ಅಲ್ವೇನಾ? ಇಲ್ಲ. ಸೊ ಇದು ನಮ್ಮ ಪ್ರಯಾಣ ನೀವು ನೋಡಿದ್ರಿ, ಜರ್ನಿ ನೋಡಿದ್ರಿ. ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀವಿ. ಸೊ ಮತ್ತೆ ಸಿಗೋಣ. ಇನ್ನೂ ಈಗ ಎಲ್ಲೂ ಟ್ರಾವೆಲ್ ಮಾಡಿಲ್ಲ ತುಂಬ ದಿನದಿಂದ. ಸೊ ಈಗ ಮತ್ತೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಹೊಸ ವೀಡಿಯೋಸ್ ತೊಗೊಂಡು ಬರ್ತೀವಿ. ಅಲ್ಲಿವರೆಗೂ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಮತ್ತು ತುಂಬ ದಿನ ಗ್ಯಾಪ್ ಆಗಿದ್ದಕ್ಕೋಸ್ಕರ ಇನ್ನೊಂದು ಮಾಡೋಣ ಅಂತ ಅಂದ್ಕೊಂಡು ಇವತ್ತೊಂದು ವೀಡಿಯೋ ಮಾಡಿದ್ವಿ. ಹೋಪ್ಫುಲಿ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತೀನಿ.